Hi friends, hi, hello, namaste and welcome back to our class. Okay friends, ಸೊ ಈ ಒಂದು ಕ್ಲಾಸ್ ಮೂಲಕ ನಾವು ಇವತ್ತಿನ ದಿನ ಕೆಲವು ವಾಕ್ಯಗಳನ್ನ ಕನ್ನಡದಲ್ಲಿರ್ತಕ್ಕಂಥ ಕೆಲವು ವಾಕ್ಯಗಳನ್ನ ಸಾಮಾನ್ಯವಾಗಿರ್ತಕ್ಕಂಥ ವಾಕ್ಯಗಳನ್ನ ಸೊ ಯಾವ ರೀತಿ ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಎಸ್ಪೆಷಲಿ ಶುಡ್ ಅನ್ನೋ ವರ್ಡ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು, ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಓಕೆ, ಆ್ಯಂಡ್ ಜನರಲ್ ಇಂಗ್ಲೀಷ್ ಆಗಿರ್ಬೋದು. ಸೊ ಆ ಶುಡ್ ಯೂಸೇಜ್ನ ನಾವು ಈ ಒಂದು ಕ್ಲಾಸ್ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಸೊ ಓಕೆ, ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಫ್ರೆಂಡ್ಸ್, ಸೊ ನಾನು ಆಲ್ರೆಡಿ ಹೇಳಿದಂತೆ ಕೆಲವು ವಾಕ್ಯಗಳನ್ನ ಅಂದ್ರೆ ಈಗ ಶುಡ್ ನ ಯಾವ ರೀತಿ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು, ಅದರ ಯೂಸೇಜ್ ಏನಿದೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಗೊತ್ತಿರುವಂತೆ ಒಂದೆರಡು ಎಕ್ಸಾಂಪಲ್ಸ್ನ ತೆಗೆದುಕೊಂಡಿನಿ. ಇದೇ ರೀತಿ ಇರ್ತಕ್ಕಂಥ ಎಕ್ಸಾಂಪಲ್ಸ್ನ ನೀವು ಅಪ್ಲೈ ಮಾಡಿ ಸೊ ಅದನ್ನ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡೋಣ್ರಿ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಕೆಲವು ವಾಕ್ಯಗಳನ್ನ ನೋಡ್ರಿ. ನಾನು ಶಾಲೆಗೆ ಹೋಗಬೇಕು. ಓಕೆ, ಸೊ ನಾನು ಶಾಲೆಗೆ ಹೋಗಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ರಾಮನು ಚೆನ್ನಾಗಿ ಓದಬೇಕು. ಓಕೆ, ಸೊ ನೆಕ್ಸ್ಟ್ ಅವನು ಆಡಬೇಕು ಅಂದ್ರೆ ಚೆನ್ನಾಗಿ ಆಡಬೇಕು ಅಥವಾ ಕ್ರಿಕೆಟ್ ಆಡಬೇಕು, ಮೈದಾನದಲ್ಲಿ ಆಡಬೇಕು. ಸೊ ಈ ರೀತಿ ಅಬ್ಜೆಕ್ಟ್ ಯಾವ್ದು ಇರುತ್ತೆ ಅದಕ್ಕೆ ಅಕಾರ್ಡಿಂಗ್ ಟು ಸಿಚುವೇಶನ್ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಸಾಮಾನ್ಯವಾಗಿ ಕ್ರಿಯಾಪ್ರತ್ಯವನ್ನ ನೀವು ನೋಡ್ರಿ. ಸೊ ಯಾವ ರೀತಿ ಇದೆ ಅಂದ್ರೆ, ಸೊ ಇಲ್ಲಿ ಹೋಗಬೇಕು, ಓದಬೇಕು, ಆಡಬೇಕು, ಬೇಕು ಅನ್ನೋ ಒಂದು ಕ್ರಿಯಾಪ್ರತ್ಯವನ್ನ ನಾವು ಇಲ್ಲಿ ಸೇರಿಸ್ತಾ ಇದ್ದೇವೆ ಕ್ರಿಯಾಪದಕ್ಕೆ. ಓಕೆ, ಹೋಗ್ಬೇಕು, ಬರಿಬೇಕು, ತಿನ್ಬೇಕು, ಸೊ ಈ ರೀತಿ ಇರ್ತಕ್ಕಂಥದ್ದು. ಸೊ ಆ ರೀತಿ ಇರ್ತಕ್ಕಂಥ ಸೆಂಟೆನ್ಸ್ ಅಥವಾ ಆ ರೀತಿ ಇರ್ತಕ್ಕಂಥ ವರ್ಡ್ಸ್ನ ಅಥವಾ ಸೆಂಟೆನ್ಸ್ ಅಥವಾ ವಾಕ್ಯಗಳನ್ನ ಯಾವ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಅಥವಾ ಸ್ಪೋಕನ್ ಇಂಗ್ಲೀಷಿನಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸಿಂಪಲ್ ಇದೆ ಡಿಯರ್ ಫ್ರೆಂಡ್ಸ್, ಏನಿಲ್ಲ, ಒಂದು ವರ್ಡ್ ಇದೆ, ಮಾಡಲ್ ಆಕ್ಸಿಲರಿ ಇದೆ, ಒಂದು ಮಾಡಲ್ ಇದೆ. ಸೊ ಯಾವುದಪ್ಪ ಅಂದ್ರೆ ಅದು ಶುಡ್ ಅಂತ ಯೂಸ್ ಮಾಡ್ತೀವಿ, ಮಸ್ಟ್ ಕೂಡ ಯೂಸ್ ಮಾಡ್ತೀವಿ. ಆ ಶುಡ್ ಮತ್ತೆ ಮಸ್ಟ್ ಯೂಸೇಜ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲಿ ಕಾಮನ್ ಆಗಿ ನಾವು ಜನರಲ್ ಆಗಿ ತೆಗೆದುಕೊಂಡಾಗ ಶುಡ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿ ಆ ಸೆಂಟೆನ್ಸ್ನ ನಾವು ಮಾಡಬೇಕಾಗ್ತದೆ. ಈ ರೀತಿ ಇರ್ತಕ್ಕಂಥ ವಾಕ್ಯಗಳನ್ನೇ ಮಾಡಲಿಕ್ಕೆ ಸೊ ಒಂದು ಇಲ್ಲಿ ಈಸಿ ಟ್ರಿಕ್ ಇದೆ, ಒಂದು ಸ್ಟ್ರಕ್ಚರ್ ಇದೆ. ಯಾವ ರೀತಿಪ್ಪ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಶುಡ್ ಪ್ಲಸ್ V1 ಪ್ಲಸ್ ಅಬ್ಜೆಕ್ಟ್. ಇಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ನ ಅಪ್ಲೈ ಮಾಡಿಕೊಂಡು ನೀವು ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಶುಡ್ ಅನ್ನೋ ಮೀನಿಂಗ್ ಏನಪ್ಪಾ ಅಂದ್ರೆ ಹ್ಯಾವ್ ಟು ಮತ್ತೆ ಹ್ಯಾಸ್ ಟು ಅನ್ನೋ ವರ್ಡ್ ಅನ್ನ ನಾವು ಯೂಸ್ ಮಾಡ್ತೇವೆ. ಶುಡ್ಗೆ ಬದಲಾಗಿ ಇನ್ಸ್ಟೆಡ್ ಆಫ್ ಶುಡ್ ವಿ ಕ್ಯಾನ್ ಯೂಸ್ ವಿಚ್ ಒನ್, ಹ್ಯಾವ್ ಟು ಅಂಡ್ ಹ್ಯಾಸ್ ಟು. ಸೊ ವಾಟ್ ಎವರ್, ಕ್ಲಿಯರ್ ನೋ. ಸೊ ಈ ರೀತಿ ನಾವು ಶುಡ್ ಅನ್ನು ಯೂಸ್ ಮಾಡ್ಬೋದು, ಅದರ ಬದಲಾಗಿ ಹ್ಯಾವ್ ಟು ಮತ್ತೆ ಹ್ಯಾಸ್ ಟು ಕೂಡ ಯೂಸ್ ಮಾಡ್ಬೋದು. ಎರಡರಲ್ಲಿ ಒಂದು ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಹೋಗ್ಬೇಕು, ಬರಿಬೇಕು, ತಿನ್ಬೇಕು, ಓಕೆ, ಸೊ ಸ್ಟಡಿ ಮಾಡಬೇಕು, ಈ ರೀತಿ ಇರ್ತಕ್ಕಂಥವನ್ನ ಬೇಕು ಅನ್ನೋ ಕ್ರಿಯಾಪ್ರತ್ಯಯ ಬಂದಾಗ ನಾವು ಶುಡ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನಾನು ನೋಡಿದಾಗ ಫಸ್ಟ್ ಒನ್, ನಾನು ಶಾಲೆಗೆ ಹೋಗಬೇಕು. ಓಕೆ, ಸೊ ನಾನು ಶಾಲೆಗೆ ಹೋಗಬೇಕು ಸ್ಟ್ರಕ್ಚರ್ನ ಅಪ್ಲೈ ಮಾಡ್ರಿ. ಜಸ್ಟ್ ಸಬ್ಜೆಕ್ಟ್ ಪ್ಲಸ್ ಶುಡ್ ಪ್ಲಸ್ V1 ಪ್ಲಸ್ ಅಬ್ಜೆಕ್ಟ್, ಈ ರೀತಿ ಇದೆ. ಓಕೆ ಫ್ರೆಂಡ್ಸ್, ಸಬ್ಜೆಕ್ಟ್ ಏನಿದೆ ಇಲ್ಲಿ, ನಾನು ಅನ್ನೋದು ಸಬ್ಜೆಕ್ಟ್ ಇದೆ ಈ ಸೆಂಟೆನ್ಸ್ ಅಲ್ಲಿ. ಸೊ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಮಾಡಬೇಕು, ಐ, ಕ್ಲಿಯರ್ ನೋ. ಸೊ ನೆಕ್ಸ್ಟ್ ಸ್ಟೆಪ್ ಇದೆ ಶುಡ್, ಆಸ್ ಇಟ್ ಈಸ್ ಯು ಕ್ಯಾನ್ ಟೇಕ್ ಶುಡ್. ಓಕೆ, ಸೊ ನೆಕ್ಸ್ಟ್ V1 ಅಂದ್ರೆ ವರ್ಬ್ ಫಾರ್ಮ್ ಅಂತ ಹೇಳ್ತೇವೆ. ವರ್ಬ್ 1, ವರ್ಬ್ 2, ವರ್ಬ್ 3, ಈ ರೀತಿ ವರ್ಬ್ ಫಾರ್ಮೇಷನ್ಸ್ನ ನಾವು ನೋಡ್ತೇವೆ. ಅಲ್ಲೇ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, PP ಫಾರ್ಮ್ ಅಂತ ಹೇಳ್ತೇವೆ, ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ತೇವೆ. ಓಕೆ ಫ್ರೆಂಡ್ಸ್, ಇಲ್ಲಿ ಯಾವುದೇ ನೀವು ಮಾಡಲ್ಸ್ನ ತೆಗೆದುಕೊಂಡಾಗ ಈಗ ಶುಡ್ ಇರಲಿ, ಕ್ಯಾನ್ ಇರಲಿ, ವಿಲ್ ಇರಲಿ, ಶಾಲ್ ಇರಲಿ, ಸೊ ಅಲ್ಲಿ ರೀತಿ ಈಗ ಮಾಡಲ್ಸ್ನ ತೆಗೆದುಕೊಂಡಾಗ ಮಸ್ಟ್ ಇರಲಿ, ಸೊ ಆ ರೀತಿ ತೆಗೆದುಕೊಂಡಾಗ ನಾವಲ್ಲಿ V1 ಫಾರ್ಮನ್ನು ಯೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ ಶುಡ್ ಇದೆ, ಶುಡ್ ಯೂಸ್ ಮಾಡಿದಾಗ V1 ಫಾರ್ಮ್ ಯಾವುದು, ಆ ಸೆಂಟೆನ್ಸ್ ನಲ್ಲಿ ಇರ್ತಕ್ಕಂಥ ವರ್ಬ್ ಫಾರ್ಮ್ನ ನಾವು V1 ಕನ್ವರ್ಟ್ ಮಾಡಿಕೊಂಡು ಅಥವಾ ಮೂಲ ಕ್ರಿಯಾಪದ ಅಂತ ಹೇಳ್ತೀವಿ, ಮೇನ್ ವರ್ಬ್ ಅನ್ನ ನಾವು ಆಸ್ ಇಟ್ ಈಸ್ ಯೂಸ್ ಮಾಡ್ತೀವಿ. ಇಲ್ಲಿ ಹೋಗಬೇಕು ಅಂತ ಇದೆ, ಹಾಗಾದ್ರೆ ಇಲ್ಲಿ ಕ್ರಿಯಾಪದ ಯಾವುದು, ಹೋಗು ಅನ್ನೋದು ಕ್ರಿಯಾಪದ ಬರುತ್ತೆ. ಇನ್ ಇಂಗ್ಲಿಷ್ ವಾಟ್ ಈಸ್ ದಿಸ್, ಗೋ ಅಂತ ಹೇಳ್ತೇವೆ. ಓಕೆ, ಐ ಶುಡ್ ಗೋ, ಜಸ್ಟ್ ಗೋ ಯೂಸ್ ಮಾಡಿ, ಫುಲ್ ಸ್ಟಾಪ್, ಅಲ್ಲಿ ಅಬ್ಜೆಕ್ಟ್ ಇರೋದಿಲ್ಲ. ಸೊ ಹೀಗಾಗಿ ಅದು ಆಸ್ ಇಟ್ ಈಸ್ ನಾ ಸೆಂಟೆನ್ಸ್ನ ತೆಗೆದುಕೊಂಡಿದ್ದೀನಿ. ಓಕೆ, ಅಲ್ಲೇ ನಾನು ಶಾಲೆಗೆ ಹೋಗಬೇಕು ಅಂತ ಇದೆ. ಓಕೆ, ಶಾಲೆಗೆ ಗೋ ತೆಗೆದುಕೊಂಡು ಅದು ಅಬ್ಜೆಕ್ಟ್ ಇದೆ ಫ್ರೆಂಡ್ಸ್, ಸಾರಿ, ಇಲ್ಲೇ ಅಬ್ಜೆಕ್ಟ್ ಇದೆ, ಏನು, ಶಾಲೆಗೆ ಅಂತ ಇದೆ. ಶಾಲೆಗೆ ಅನ್ನೋದು ಏನಾಗುತ್ತೆ ರೀ, ಶಾಲೆಗೆ ಟು ಸ್ಕೂಲ್ ಅಂತ ಹೇಳ್ತೀವಿ, ಟು ಸ್ಕೂಲ್.
ಓಕೆ, ಟು ಸ್ಕೂಲ್. ಎಸ್ ಫ್ರೆಂಡ್ಸ್, ಈಗ ಐಡಿಯಾ ಬರ್ತಾ ಇದೆ ನಿಮಗೆ. ಫುಲ್ ಸ್ಟಾಪ್. ಈಗ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಯಾವ್ದ್ರಿ? ಆ ಇದೆ. ಸೊ ನೆಕ್ಸ್ಟ್ ಶುಡ್ ಇದೆ, ಶುಡ್ ತೆಗೆದುಕೊಂಡೇವಿ. ನೆಕ್ಸ್ಟ್ ವರ್ಬನ್ ಇದೆ, ವರ್ಬನ್ ಯಾವ್ದ್ರಿ? ಇಲ್ಲಿ ವರ್ಬ್ ಯಾವ್ದಿದೆ? ಹೋಗು ಅನ್ನೋದಿದೆ. ಸೊ ಅದಕ್ಕೆ ನಾನು ಗೋ ಅಂತ ತೆಗೆದುಕೊಂಡಿನಿ, ವರ್ಬನ್. ಓಕೆ, ಗೋ, ವೆಂಟ್, ಗಾನ್. ವರ್ಬ್ 1, ವರ್ಬ್ 2, ವರ್ಬ್ 3 ಈ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಬೇಕ್ರಿ? ಅಬ್ಜೆಕ್ಟ್ ಇದೆ. ಅಬ್ಜೆಕ್ಟ್ ಯಾವ್ದಿಲ್ಲಿ? ಶಾಲೆಗೆ ಅನ್ನೋದು ಅಬ್ಜೆಕ್ಟ್ ಇದೆ. ಸೊ ಅದಕ್ಕೆ ಏನ್ ಮಾಡಿದ್ವಿ? ಟು ಸ್ಕೂಲ್ ಅಂತ ಸೇರಿಸಿದ್ವಿ. ಓಕೆ ಫ್ರೆಂಡ್ಸ್, ಈಗ ಸೆಕೆಂಡ್ ಒನ್ ಇದೆ. ಯಾವ ರೀತಿ? ರಾಮನು ಚೆನ್ನಾಗಿ ಓದಬೇಕು. ಓಕೆ, ಸೊ ರಾಮನು ಚೆನ್ನಾಗಿ ಓದಬೇಕು. ಸೊ ಅಕಾರ್ಡಿಂಗ್ಸ್ ಟು ಸ್ಟ್ರಕ್ಚರ್ ಅದು ಜಸ್ಟ್ ಅಪ್ಲೈ ಮಾಡಿ. ಯಾವ ರೀತಿ ಇದೆ ಸ್ಟ್ರಕ್ಚರ್? ಏನಿದೆ ರೀ? ಸಬ್ಜೆಕ್ಟ್ ಇದೆ ಫಸ್ಟ್ ಒನ್, ಹೌದಾ? ಸಬ್ಜೆಕ್ಟ್ ಯಾವ್ದ್ರಿ ಇಲ್ಲಿ? ರಾಮ. ಓಕೆ, ಸೊ ನೆಕ್ಸ್ಟ್ ಶುಡ್. ಸೆಕೆಂಡ್ ಸ್ಟೆಪ್ ಯಾವ್ದ್ರಿ? ಶುಡ್. ರಾಮ ಶುಡ್. ಓಕೆ, V1 ಚೆನ್ನಾಗಿ ಓದಬೇಕು. ಓದಬೇಕು ಅನ್ನೋದು ಇಲ್ಲಿ ಕ್ರಿಯಾಪದ ಆಗಿದೆ. ಓದು ಅನ್ನೋದು ಕ್ರಿಯಾಪದವಿದೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು? ಸ್ಟಡಿ ಅನ್ನೋ, ರೀಡ್ ಅನ್ನೋದನ್ನ ನಾವು ವರ್ಡ್ ಅನ್ನ ಯೂಸ್ ಮಾಡಬೇಕು, ವರ್ಬ್ ಅನ್ನ ಯೂಸ್ ಮಾಡಬೇಕು. ರೀಡ್. ಇಟ್ ಮೀನ್ಸ್ ರಾಮ ಶುಡ್ ರೀಡ್. ಹೇಗೆ? ಚೆನ್ನಾಗಿ, ವೆಲ್. ರಾಮ ಶುಡ್ ರೀಡ್ ವೆಲ್. ಚೆನ್ನಾಗಿ ಅನ್ನೋದನ್ನ ವೆಲ್ ಅಂತ ಹೇಳ್ತಾರೆ. ಸೊ ಸೆಂಟೆನ್ಸ್ ಯಾವ ರೀತಿ ಆಯ್ತು ರೀ? ರಾಮ ಶುಡ್ ರೀಡ್ ವೆಲ್ ಅಂದ್ರೆ ರಾಮನು ಚೆನ್ನಾಗಿ ಓದಬೇಕು. ಐಡಿಯಾ ಬರ್ತಾ ಇದೆ ರೀ? ಸೊ ನೆಕ್ಸ್ಟ್ ಏನಿದೆ? ಅವನು ಆಡಬೇಕು. ಅರ್ಥ ಆಯ್ತು ರೀ? ಈಗ ನೀವು ಮಾಡ್ತೀರಿ. ಹೇಗೆ? ಅವನು, ಹಿ, ಸಬ್ಜೆಕ್ಟ್ ಹಿ ತೆಗೆದುಕೊಂಡು. ಸೆಕೆಂಡ್ ಸ್ಟೆಪ್ ಶುಡ್, ಹಿ ಶುಡ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನಿದೆ? V1 ಇದೆ, ಅಬ್ಜೆಕ್ಟ್ ಇದೆ. ಇಲ್ಲಿ ಅಬ್ಜೆಕ್ಟ್ ಇರೋಲ್ಲ ಈ ಸೆಂಟೆನ್ಸ್ ಅಲ್ಲಿ, V1 ಅಷ್ಟೇ ಇದೆ. ಸೊ ಅದಕ್ಕೋಸ್ಕರ V1 ಯಾವ್ದಿದೆ? ಆಡಬೇಕು ಅನ್ನೋದನ್ನ ಪ್ಲೇ ಅಂತ ತೆಗೆದುಕೊಳ್ಳೋಣ. ಪ್ಲೇ, ಫುಲ್ ಸ್ಟಾಪ್. ಹಿ ಶುಡ್ ಪ್ಲೇ, ದಟ್ಸ್ ಇಟ್. ಅವನು ಆಡಬೇಕು. ಅರ್ಥ ಆಯ್ತ್ರಿ? ಸೊ ಈ ರೀತಿ ನಾವು ಇಂಗ್ಲಿಷ್ ಸೆಂಟೆನ್ಸ್ನ, ಸೊ ಕನ್ನಡದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ನ ಈಸಿಯಾಗಿ ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು. ಯಾವುದು? ಶುಡ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು. ಯಾವ ರೀತಿ ವಾಕ್ಯಗಳು ಬಂದಾಗ? ಈಗ ಹೋಗಬೇಕು, ಓದಬೇಕು, ಆಡಬೇಕು, ಈ ರೀತಿ ಬೇಕು ಅನ್ನೋ ಕ್ರಿಯಾಪದ, ಅದಕ್ಕೆ ಕ್ರಿಯಾ ಪ್ರತ್ಯಯ ಸೇರಿದಾಗ, ಸೊ ಅಂತ ಒಂದು ವಾಕ್ಯಗಳನ್ನ ನಾವು ಶುಡ್ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇದ್ರ ಜೊತೆಗೆ ಶುಡ್ ಬದಲಿ ಅಥವಾ ಇನ್ಸ್ಟೆಡ್ ಆಫ್ ಶುಡ್, ಸೊ ವಿ ಕ್ಯಾನ್ ಯೂಸ್ ಹ್ಯಾವ್ ಟು, ಹ್ಯಾಸ್ ಟು. ಓಕೆ, ಸೊ ಇಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಯೂಸೇಜ್ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ನಾನು ವಿಡಿಯೋಸ್ನ ಮಾಡಿರ್ತೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ. ಸೊ ಆದರೂ ಇಲ್ಲಿ ಹೇಳಿರ್ತೇನೆ. ಸೊ ಜಸ್ಟ್ ನೋಡಿ. ಹ್ಯಾವ್ ಮತ್ತೆ ಹ್ಯಾಸ್. ಹ್ಯಾವ್ ಅನ್ನೋದನ್ನ ನಾವು ಪ್ಲೂರಲ್ ಫಾರ್ಮ್ಗೆ ಅಥವಾ ಐ, ವಿ ಈ ರೀತಿ ಬಂದಾಗ ನಾವು ಹ್ಯಾವ್ ಯೂಸ್ ಮಾಡಬೇಕು. ಹ್ಯಾಸ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಹಿ, ಶೀಟ್ ಬಂದಲ್ಲಿ ಸೊ ನಾವು ಹ್ಯಾಸ್ ಯೂಸ್ ಮಾಡಬೇಕು. ಅಥವಾ ಸಿಂಗ್ಯುಲರ್ ನೇಮ್ ಬಂದಲ್ಲಿ, ಸಿಂಗ್ಯುಲರ್ ನೌನ್ ಅಂತ ಹೇಳ್ತೀವಲ್ಲ, ಸೊ ಸಿಂಗ್ಯುಲರ್ ನೌನ್ ಬರಲಿ ಕೂಡ ನಾವು ಹ್ಯಾಸ್ ಯೂಸ್ ಮಾಡ್ಬೋದು. ಓಕೆ, ಎಸ್. ಈಗ ಇದನ್ನೇ ನಾವು ಹ್ಯಾವ್ ಟು, ಹ್ಯಾಸ್ ಟು ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು? ನಾನು ಶಾಲೆಗೆ ಹೋಗಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಾಗಿದೆ? ಈಗ ಐ ಶುಡ್ ಗೋ ಟು ಸ್ಕೂಲ್. ಸೊ ಇದನ್ನ ಇನ್ನೊಂದು ರೀತಿಯಲ್ಲಿ ನಾವು ಯಾವ ರೀತಿ ಮಾಡ್ಬೋದು? ಐ ಹ್ಯಾವ್ ಟು ಗೋ. ಏನಾಗಬೇಕ್ರಿ ಇದು? ಐ ಶುಡ್ ಬದಲಾಗಿ ಐ ಹ್ಯಾವ್ ಟು ಗೋ. ಶುಡ್ ಬದಲಾಗಿ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಯೂಸ್ ಮಾಡಬೇಕು. ಅರ್ಥ ಆಗುತ್ತೆ ರೀ? ಐ ಹ್ಯಾವ್ ಟು ಗೋ ಟು ಸ್ಕೂಲ್, ದಟ್ಸ್ ಇಟ್. ನೆಕ್ಸ್ಟ್ ಏನಿದೆ? ರಾಮನು ಚೆನ್ನಾಗಿ ಓದಬೇಕು. ರಾಮ ಹ್ಯಾಸ್ ಟು, ಹ್ಯಾಸ್ ಯೂಸ್ ಮಾಡ್ಬೇಕು, ಹ್ಯಾವ್ ಯೂಸ್ ಮಾಡಬಾರ್ದು. ರಾಮ ಹ್ಯಾಸ್ ಟು ರೀಡ್ ವೆಲ್. ರಾಮ ಹ್ಯಾಸ್ ಟು ರೀಡ್ ವೆಲ್. ಅವನು ಚೆನ್ನಾಗಿ ಓದಬೇಕು. ಕ್ಲಿಯರ್ ನಾವು? ಸೊ ನೆಕ್ಸ್ಟ್ ಅವನು ಆಡಬೇಕು ಅಂತ ಇದೆ. ಓಕೆ, ಇಲ್ಲಿ ಏನಾಗಬೇಕು? ಹಿ ಹ್ಯಾಸ್ ಟು ಪ್ಲೇ. ಹಿ ಹ್ಯಾಸ್ ಟು ಪ್ಲೇ. ಅರ್ಥ ಆಯ್ತು ರೀ? ಸೊ ಇಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಯೂಸೇಜ್ನ ಏನು ರೂಲ್ಸ್ ಇದೆ ಅಲ್ಲ, ಬೇಸಿಕ್ ರೂಲ್, ಸೊ ಅದೇ ರೂಲ್ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸೊ ಅದ್ರ ಜೊತೆಗೆ ನಾವು ಟು ಅನ್ನ ಸೇರಿಸಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಿಮ್ಗೆ ಐಡಿಯಾ ಬಂತಲ್ಲ? ಸೊ ಯಾವ ರೀತಿ ನಾವು ಈ ರೀತಿ ಅಂದರೆ ಹೋಗಬೇಕು, ಬರಬೇಕು ಅನ್ನೋ ಕ್ರಿಯಾಪ್ರತ್ಯಯ ಇದ್ದಾಗ ಸೊ ಯಾವ ವರ್ಡ್ ಅನ್ನ ಯೂಸ್ ಮಾಡಬೇಕು, ಅದರ ಜೊತೆಗೆ ಶುಡ್ ಅಥವಾ ಹ್ಯಾವ್ ಟು, ಹ್ಯಾಸ್ ಟು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ತಿಳ್ಕೊಂಡ್ವಿ ಫ್ರೆಂಡ್ಸ್. ಸೊ ಇದೇ ರೀತಿ ನಿಮಗೆ ಹೆಚ್ಚಿನದಾಗಿ ಗ್ರಾಮರ್ ರಿಲೇಟೆಡ್ ಅಥವಾ ಜನರಲ್ ಇಂಗ್ಲಿಷ್ ರಿಲೇಟೆಡ್, ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗಿರ್ಬೋದು ಅಥವಾ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು, ಸೊ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನನ್ನ ಒಂದು ಚಾನಲ್ ಮೂಲಕ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಈ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಆಲ್ಸೋ ಹ್ಯಾವ್ ಎ ನೈಸ್ ಡೇ.